ಸ್ನೇಹಿತರೆ, ಸುಪ್ರೀಂ ಕೊಟ್ಟಿರುವಂತಹ ಒಂದು ಆದೇಶವನ್ನು ಮಹತ್ವವಾಗಿರುವಂಥ ತೀರ್ಪು ಅಂತ ಹೇಳಿಬಿಟ್ಟು ಹಲವಾರು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಾವೆ. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಟ್ಟಿನ ರಜೆಯನ್ನು ಹೆಣ್ಮಕ್ಳುಗಳು ಕೇಳಿದ್ದೇ ಆಯಿತು ಅಂತಂದರೆ ಮಹಿಳೆಯರಿಗೆ ದುಡಿಮೆಯ ಅವಕಾಶ ಕಡಿಮೆ ಆಗುತ್ತೆ ಅನ್ನುವಂಥ ಹಲವು ಕಾರಣಗಳನ್ನು ಕೊಟ್ಟು ಮುಟ್ಟಿನ ರಜೆಯನ್ನು ತಿರಸ್ಕರಿಸಲಾಗಿದೆ. ಸೊ ಈ ಒಂದು ತಿರಸ್ಕರಿಸಿರುವಂಥದ್ದನ್ನು ಮಹತ್ತರವಾಗಿರುವಂತಹ ತೀರ್ಪು, ಆದೇಶ ಅಂತ ಹೇಳಿಬಿಟ್ಟು ಎಲ್ಲ ಪತ್ರಿಕೆಗಳು ಮತ್ತು ಟಿ ವಿಗಳು ಕೂಡ ಬಿಂಬಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆ ಕೊಡಬೇಕು ಅಂತ ಹೇಳಿ 2024ರಲ್ಲಿ ಅದನ್ನು ಶಿಫಾರಸು ಮಾಡಲಾಗಿತ್ತು. ಅದನ್ನು ಈಗ 2025ರಲ್ಲಿ ಅದು ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆ ನೀತಿಯನ್ನು 2025 ಸಚಿವ ಸಂಪುಟದಲ್ಲಿ ಅಂಗೀಕಾರ ಮಾಡಲಾಯಿತು. ಅಂಗೀಕಾರ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ನೀತಿಯನ್ನು ಅಭಿನಂದಿಸಿ ದೇಶನೇ ಸಿದ್ದರಾಮಯ್ಯ ಸರ್ಕಾರವನ್ನು ಒಂದು ಶ್ಲಾಘಿಸ್ತು. ಸುಪ್ರೀಂ ಕೋರ್ಟ್ ಕೂಡ ಅಭಿನಂದಿಸ್ತು. ಮಹಿಳೆಯರ ವಿಚಾರದಲ್ಲಿ ಲಿಂಗ ಸಮಾನತೆಯನ್ನು ತರಲಿಕ್ಕೆ, ಲಿಂಗ ಸಂವೇದನೆಯನ್ನು ತರಲಿಕ್ಕೆ ಇದು ಮಹತ್ತರವಾಗಿರುವಂಥ ಘಟ್ಟ ಅಂತಲೂ ಕೂಡ ಹಲವಾರು ಜನ ಹಾಡಿ ಹೊಗಳಿದ್ರು. ಅದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು. ಆದರೆ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂಥ ಸೂರ್ಯಕಾಂತ್ ಮತ್ತು ಜೋಯ್ ಮಲ್ಯ ಬಾಗ್ಚಿ ಅನ್ನುವಂಥ ಇಬ್ಬರು ನ್ಯಾಯಾಧೀಶರನ್ನೊಳಗೊಂಡಂಥ ನ್ಯಾಯಪೀಠ ಮಹಿಳೆಯರ ಮುಟ್ಟಿನ ರಜವನ್ನು ಹಲವಾರು ಕಾರಣಗಳನ್ನು ಕೊಟ್ಟು ತಳ್ಳಿಹಾಕಿದೆ. ಮೊದಲನೇದಾಗಿ, ಹೆಣ್ಣು ಮಕ್ಕಳುಗಳಿಗೆ ವೇತನ ಸಹಿತವಾಗಿ ಮುಟ್ಟಿನ ರಜೆಯನ್ನು ಘೋಷಣೆ ಮಾಡಿದ್ದೇ ಆಯಿತು ಅಂತಂದರೆ ಸರ್ಕಾರಿ ಕೆಲಸಗಳಿರ್ಬೋದು ಅಥವಾ IT-BT ಕಂಪನಿಗಳಿರ್ಬೋದು, ಖಾಸಗಿ ಕಂಪನಿಗಳಿರ್ಬೋದು, ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ತಗೊಳ್ಳುವಂಥದ್ದನ್ನು ಕಡಿಮೆ ಮಾಡಿಬಿಡ್ತಾರೆ. ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ತಗೊಳ್ಳೋದಿಲ್ಲ, ಹಾಗಾಗಿ ಅವ್ರುಗಳಿಗೆ ಉದ್ಯೋಗದ ಅವಕಾಶಗಳು ಕಡಿಮೆ ಆಗಿಬಿಡ್ತವೆ ಅನ್ನುವಂಥದ್ದು ಒಂದು ಕಾರಣ. ಜೊತೆಗೆ ಮುಟ್ಟಿನ ರಜೆ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸುವಂಥದ್ದೇ ಮಹಿಳೆಯರನ್ನು ಕೀಳಾಗಿ ಬಿಂಬಿಸುವಂಥದ್ದು. ಸೊ ಅದನ್ನು ಮಹಿಳೆಯರ ಘನತೆಯನ್ನು ಕೆಳಮಟ್ಟದಲ್ಲಿ ನೋಡುವಂಥದ್ದು. ಹಾಗಾಗಿ ಅದನ್ನು ಆ ರೀತಿಯಾಗಿ ಕೀಳಾಗಿ ಬಿಂಬಿಸಲಿಕ್ಕೆ ಕಾರಣವಾಗಿರುವಂಥ ಮುಟ್ಟಿನ ರಜೆ ಬೇಕು ಅನ್ನುವಂಥ ಅರ್ಜಿಯನ್ನು ಹಾಕಬಾರ್ದು, ಅದು ಕೂಡ ಮುಟ್ಟಿನ ರಜೆಗೆ ಒಳ್ಳೆಯದಲ್ಲ ಅಂಥೇಳಿ ಆ ಕಾರಣವನ್ನು ಕೊಟ್ಟು ಅದನ್ನು ತಿರಸ್ಕರಿಸಲಾಗಿದೆ. ಮೂರನೇದಾಗಿ, ವೇತನ ಸಹಿತವಾಗಿ ಮುಟ್ಟಿನ ರಜೆ ಬೇಕು ಅಂತ ಹೇಳಿ ಆದೇಶಕ್ಕೆ ಅರ್ಜಿಯನ್ನು ಹಾಕಿರುವಂಥದ್ದು ಸರಿಯಲ್ಲ. ಯಾಕೆ ಅಂತಂದರೆ ಉದ್ಯೋಗದಾತರ ಒಂದು ಪರಿಸ್ಥಿತಿಗಳನ್ನು ಕೂಡ ಇಲ್ಲಿ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ ಅನ್ನುವಂಥ ಹಲವಾರು ಕಾರಣಗಳನ್ನು ಕೊಟ್ಟು ಸೂರ್ಯಕಾಂತ್ರವರನ್ನು ಒಳಗೊಂಡಂತಹ ಸುಪ್ರೀಂನ ನ್ಯಾಯಪೀಠ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನು ಕಾನೂನುಬದ್ಧಗೊಳಿಸಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅದನ್ನು ತಿರಸ್ಕರಿಸಿದೆ. ಮುಟ್ಟಿನ ರಜೆ ಬೇಕು ಅಂತ ಹೇಳಿ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದಂಥವರು ಶೈಲೇಂದ್ರ ಮಣಿ ತ್ರಿಪಾಠಿ ಅನ್ನುವಂಥವರು ಈ ಅರ್ಜಿಯನ್ನು ಸಲ್ಲಿಸಿದರು. ಸೊ ಮುಟ್ಟಿನ ರಜೆ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆಗೆ ವಾದ ಮಾಡಿದಂತಹ ಇನ್ನೂ ಬೇರೆ ವಕೀಲರುಗಳು ಕೂಡ ಮುಟ್ಟಿನ ರಜೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಈಗ ಏನೋ ಜಾರಿಯಾಗ್ತಿರುವಂತಹ ಮೊದಲನೇ ಆದೇಶ ಅಲ್ಲ. 1992ರಲ್ಲಿ ಬಿಹಾರದಲ್ಲಿ ಆಲ್ರೆಡಿ ಮುಟ್ಟಿನ ರಜೆ ಅನ್ನುವಂಥದ್ದು ಘೋಷಣೆ ಆಗಿದೆ, ಕೇರಳದಲ್ಲಿ ಘೋಷಣೆ ಆಗಿದೆ, ಒಡಿಸ್ಸಾದಲ್ಲಿ ಘೋಷಣೆ ಆಗಿದೆ, ಸಿಕ್ಕಿಂನಲ್ಲಿ ಘೋಷಣೆ ಆಗಿದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಯಲ್ಲಿ ಇರುವಂಥದ್ದನ್ನು ಕರ್ನಾಟಕದಲ್ಲೂ ಕೂಡ ಮಾನ್ಯ ಮಾಡಬೇಕು, ಮಾಡಿ ಮುಟ್ಟಿನ ರಜೆಯನ್ನು ಕಾನೂನಾತ್ಮಕವಾಗಿ ಕಡ್ಡಾಯಗೊಳಿಸಬೇಕು ಅಂತ ಹೇಳಿ ವಾದವನ್ನು ಮುಂದಿಟ್ಟರು. ಸೊ ಆ ವಾದವನ್ನು ಈ ಹಲವು ಕಾರಣಗಳು ಕೊಡ್ತಾ ಇವತ್ತು ಮುಟ್ಟಿನ ರಜೆ ಬೇಡ ಅಂತೇಳಿ ತಿರಸ್ಕರಿಸಲಾಗಿದೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಅಂಶ, ಮಹಿಳೆಯರ ಮುಟ್ಟಿನ ವಿಚಾರವನ್ನು ಕೂಡ ಲಾಭ ನಷ್ಟದ ಒಂದು ಅಳತೆಗೋಲಿನಲ್ಲಿ ಅಳೀತಾ ಇರುವಂಥದ್ದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ವಿಚಾರ. ಮುಟ್ಟು ಅನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಒಂದು ಜೈವಿಕ ಸ್ಥಿತಿ, ಅದು ನೈಸರ್ಗಿಕವಾಗಿ ಬಂದಿರುವಂಥದ್ದು. ಮುಟ್ಟು ಅನ್ನುವಂಥದ್ದು ಕೀಳಲ್ಲ. ಮುಟ್ಟಿನ ಸಂದರ್ಭಗಳಲ್ಲಿ ಮಹಿಳೆ ಹಲವಾರು ಒತ್ತಡಗಳಿಗೆ ಅವಳು ಒಳಗಾಗ್ತಾಳೆ. ಒಬ್ಬೊಬ್ಬರ ಒಂದು ದೇಹದ ಪರಿಸ್ಥಿತಿಗಳು, ಮುಟ್ಟಿನ ಮತ್ತು ದಿನ ಚಟುವಟಿಕೆಗಳು ಒಂದೊಂದು ರೀತಿ ಇರುತ್ತೆ. ಮುಟ್ಟಾದಂಥ ಸಂದರ್ಭದಲ್ಲಿ ಕೆಲವು ಹೆಣ್ಣು ಮಕ್ಕಳುಗಳಿಗೆ ಹೊಟ್ಟೆ ನೋವು ಬರ್ಬೋದು, ವಾಂತಿ ಆಗ್ಬೋದು, ತಲೆನೋವು ಬರ್ಬೋದು, ಕೈಕಾಲುಗಳಲ್ಲಿ ಸೆಳೆತ ಇರ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಮಾನಸಿಕ ದೈಹಿಕ ಕಿರಿಕಿರಿ ಆಗ್ಬೋದು. ಈ ಥರದ ಹಲವಾರು ಒತ್ತಡಗಳನ್ನು ಮಹಿಳೆಯರು ಅನುಭವಿಸ್ತಾರೆ. ಇವತ್ತು ಯಾವುದೇ ಒಬ್ಬ ಮಹಿಳೆ ಕೆಲಸ ಮತ್ತು ಆರೋಗ್ಯ, ದೈಹಿಕ ಸ್ಥಿತಿ ಮತ್ತು ಮಾನಸಿಕ ಸ್ಥಿತಿ ಎರಡನ್ನೂ ಕೂಡ ಸಮತೋಲನದಲ್ಲಿ ಕಾಪಾಡಿಕೊಂಡು ಸಮಾಜಕ್ಕೆ ಕೊಡುಗೆ ಕೊಡುವಂಥ ರೀತಿಯಲ್ಲಿ ಆಕೆಯನ್ನು ಪ್ರೋತ್ಸಾಹಿಸಬೇಕಾಗಿರುವಂಥದ್ದು, ಅದನ್ನು ಸಂವೇದನೆಯಿಂದ ಯೋಚನೆ ಮಾಡಬೇಕಾಗಿರೋದು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಆಗಿದೆ. ಇವತ್ತು ಮಹಿಳೆ ಮುಟ್ಟಿನ ವಿಚಾರವನ್ನು ತಗೊಂಡ್ಬಿಟ್ರೆ ಮಹಿಳೆ ಪುರುಷರಿಗಿಂತ ಅಬಲೆ ಆಗ್ಬಿಡ್ತಾಳೆ, ಅವಳು ಸಬಲೆ ಅಲ್ಲ ಅನ್ನೋಂಗೆ ನೋಡಲಾಗುತ್ತೆ. ಆ ಕಾರಣಕ್ಕೂ ಕೂಡ
ಮುಟ್ಟಿನ ರಜೆ ಬೇಕು ಅಂತ ಹೇಳಿ ಕೇಳಬಾರ್ದು. ಮಹಿಳೆ ಪುರುಷನಷ್ಟೇ ಸರಿಸಮಾನಳು, ಅವಳು ಪುರುಷನಷ್ಟೇ ಸಮಾನವಾಗಿ ಕೆಲಸವನ್ನು ನಿರ್ವಹಿಸೋಕ್ಕಾಗುತ್ತೆ, ಹಾಗಾಗಿ ಅವಳು ಅಬಲೆ ಅಲ್ಲ ಸಬಲೆ ಅಂತ ಹೇಳಿ ಪ್ರೂವ್ ಮಾಡ್ಕೊಬೇಕು ಅಂತಂದರೆ ಮುಟ್ಟಿನ ರಜೆನ ಕೇಳಬಾರ್ದು ಅನ್ನೋ ಥರದ ಒಂದು ಅಂಶವನ್ನು ಕೂಡ ನ್ಯಾಯಮೂರ್ತಿಗಳಾಗಿರುವಂಥ ಸೂರ್ಯಕಾಂತ್ರವರು ಹೇಳಿದ್ದಾರೆ. ಮುಟ್ಟಿನ ರಜೆಯಿಂದಾಗಿ ಮಹಿಳೆ ಅಬಲೆ ಅಥವಾ ಸಬಲೆ ಅಂತೇಳಿ ತೀರ್ಮಾನ ಮಾಡಬೇಕಾಗಿಲ್ಲ. ಇವತ್ತು ನ್ಯಾಯಮೂರ್ತಿಗಳಾಗಿರ್ಬೋದು, ಸಮಾಜ ಇರ್ಬೋದು, ಮಹಿಳೆಯನ್ನು ಒಂದು ಅಳತೆಗೋಲಿನಲ್ಲಿ ಅಳಿಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಯಾಕೆ ಅಂತಂದರೆ ದುಡಿಮೆ ಮಾಡದೇ ಇರುವಂಥ ಯಾವುದೇ ಒಬ್ಬ ಮಹಿಳೆ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮಹಿಳೆ ಅಂತಂದರೆ ಅದಕ್ಕೆ ಪರ್ಯಾಯವಾಗಿರುವಂಥ ಇನ್ನೊಂದು ಪದ ಏನಾದರೂ ಇದೆ ಅಂತಂದರೆ ಅದು ದುಡಿಮೆ ಅನ್ನುವಂಥದ್ದು. ದುಡಿಮೆ ಅಂದರೆ ಮಹಿಳೆ, ಮಹಿಳೆ ಅಂತಂದರೆ ದುಡಿಮೆ. ಬಾಲ್ಯದಿಂದಲೇ ಹೆಣ್ಣು ಮಕ್ಕಳುಗಳು ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಅವ್ರನ್ನ ಒಂದು ಸಿದ್ಧ ಮಾದರಿಯ ವಸ್ತುಗಳನ್ನಾಗಿ ಈ ಸಮಾಜ ತಯಾರು ಮಾಡ್ತಾ ಇದೆ. ಚಿಕ್ಕ ವಯಸ್ಸಿನಿಂದಲೇ ಹೆಣ್ಣು ಮಕ್ಕಳುಗಳಿಗೆ ಏನೇನು ಕೆಲಸಗಳಲ್ಲಿ ತಾವು ತೊಡಗಿಸ್ಕೊಬೇಕು, ಯಾವ್ಯಾವ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅಂಥೇಳಿ ಕಾಲಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ಕೊಡ್ತಾ ಅದನ್ನು ತಲೆ ಒಳಗಡೆ ತುಂಬಲಾಗ್ತಾ ಇದೆ. ಮತ್ತು ಮಹಿಳೆ ಅನ್ನುವಂಥವಳು 3 ಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾಳೆ. ಕುಟುಂಬದೊಳಗಡೆ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರ ಕೆಲಸಗಳನ್ನು ಮಾಡ್ತಾ ಆಹಾರವನ್ನು ತಯಾರಿಸುವಂಥದ್ದು, ಮಕ್ಕಳನ್ನು ಹೆರುವಂಥದ್ದು, ಶಿಶುಗಳ ಪಾಲನೆ ಮಾಡುವಂಥದ್ದು, ಅದರಾಚೆಗೆ ಸಮಾಜದಲ್ಲಿರುವಂಥ ಆರ್ಥಿಕತೆಯಲ್ಲಿ ಪುರುಷನಷ್ಟೇ ಸರಿಸಮಾನವಾಗಿ ಕೆಲಸವನ್ನು ಮಾಡ್ತಾ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಸಮಾನವಾಗಿರುವಂಥ ಪಾಲನ್ನು ಕೊಡ್ತಾ ಅದರ ಜೊತೆಗೇನೆ ಮಕ್ಕಳನ್ನು ಹೆರುವಂತಹ ಮತ್ತು ಪೋಷಿಸುವಂತಹ ಕೆಲಸವನ್ನು 3 ಪಟ್ಟಿನ ಕೆಲಸವನ್ನು ಇವತ್ತು ಮಹಿಳೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಮಹಿಳೆ ಅಬಲೆ ಅಥವಾ ಸಬಲೆ ಅಂತ ಅಳಿಲಿಕ್ಕೆ ಅಳತೆಗೋಲಲ್ಲ. ಇವತ್ತು ಆರ್ಥಿಕತೆಯಲ್ಲಿ ನೋಡೋದಾಯ್ತು ಅಂತಂದರೆ ಉತ್ಪಾದನೆಯ ಮೇಲೆ ಏನೋ ಹೊಡೆತ ಬಿದ್ದುಬಿಡುತ್ತೆ. ಒಂದೇ ಒಂದು ದಿನ ಮಹಿಳೆಯರಿಗೆ ರಜವನ್ನು ಕೊಟ್ಟು ಬಿಟ್ಟರೆ ಕೆಲಸವನ್ನು ಕೊಟ್ಟಿರುವಂತಹ ಯಾರು ಮಾಲೀಕರು ಇರ್ತಾರೆ ಅವ್ರುಗಳಿಗೆ ನಷ್ಟ ಆಗ್ಬಿಡುತ್ತೆ, ಉತ್ಪಾದನೆಯಲ್ಲಿ ಕುಂಠಿತ ಆಗ್ಬಿಡುತ್ತೆ, ಆರ್ಥಿಕ ನಷ್ಟ ಆಗ್ಬಿಡುತ್ತೆ, ಪುರುಷರ ಮನಸ್ಸುಗಳಲ್ಲಿ ಅಸಮಾನತೆ ಬೆಳೆದು ಬಿಡುತ್ತೆ, ಲಿಂಗ ತಾರತಮ್ಯ ಅಂತೇಳಿ ಇದನ್ನು ಎಲ್ಲರೂ ಕೂಡ ಚರ್ಚೆ ತೆಗಿತಾರೆ ಅನ್ನುವಂಥ ಹಲವಾರು ಅಂಶಗಳನ್ನು ಇಟ್ಕೊಂಡು ಈ ರೀತಿಯಾಗಿ ಮುಟ್ಟಿನ ರಜೆಯನ್ನು ಬೇಡ ಅಂಥೇಳಿ ತಳ್ಳಾಕಿರುವಂಥದ್ದು ಮಾನವ ಮತ್ತು ಮಹಿಳೆ ಹಕ್ಕಿನ ಉಲ್ಲಂಘನೆ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ಹೆರಿಗೆ ರಜೆ ಅನ್ನುವಂಥದ್ದನ್ನು ಕೂಡ ಮಹಿಳೆಯರಿಗೆ 6 ತಿಂಗಳ ಕಾಲ ಅದನ್ನು ಕಾನೂನುಬದ್ಧವಾಗಿ ಕೊಡಬೇಕು ಅಂತ ಹೇಳಿ ನೀತಿ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಆಗಲೂ ಕೂಡ ಪರ ವಿರೋಧ ಚರ್ಚೆಗಳು ಬೇಕಾದಷ್ಟು ನಡೆದವು. ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಹೆರಿಗೆ ರಜೆ, ಪುರುಷರಿಗೆ ಯಾಕಿಲ್ಲ ಅನ್ನುವಂತಹ ವಿವೇಕಿತನದ ಮಾತುಗಳು ಕೂಡ ಬಂತು. ಅದರ ಆಚೆಗೂ ಕೂಡ ಇವತ್ತು ಹೆರಿಗೆ ರಜೆ ಮಹಿಳೆಯರಿಗೆ ಸಿಕ್ಕಿದೆ, ಅದು ಕಾನೂನಾತ್ಮಕವಾಗಿ ಜಾರಿಯಾಗಿದೆ. ಅದರಿಂದ ಒಂದಷ್ಟಾದರೂ ಮಹಿಳೆಯರು ವಿಶ್ರಾಂತಿಯನ್ನು ಆ ಸಂದರ್ಭದಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಅವರ ದೇಹ ಮತ್ತು ಹಾರ್ಮೋನ್ಸು ಎಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿರುತ್ತೆ ಮತ್ತು ಸಮಸ್ಥಿತಿಗೆ ಬರಲಿಕ್ಕೆ ಸಮಯವನ್ನು ಕೂಡ ತಗೊಳ್ಳುವಂಥ ಸಂದರ್ಭದಲ್ಲಿ 6 ತಿಂಗಳ ರಜೆ ಅನ್ನುವಂಥದ್ದು ಒಂದು ತಕ್ಕ ಮಟ್ಟಿಗಿನ ಒಂದು ತಾತ್ಕಾಲಿಕವಾಗಿರುವಂಥ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಸಿಕ್ಕಿರುವಂಥ ವಿರಾಮ ಅಂತ ಹೇಳ್ಬೋದು. ಆದರೆ 6 ತಿಂಗಳ ಹೆರಿಗೆ ರಜೆಯನ್ನು ಮುಗಿಸ್ಕೊಂಡು ಕೆಲಸಕ್ಕೆ ಬರುವಂಥ ಹೆಣ್ಣು ಮಕ್ಕಳಿಗೆ ಎಷ್ಟು ಮನೆಗಳಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಂಥವ್ರು ಪಾಲನೆ ಮಾಡೋಂಥವ್ರು ಇರೋದಿಲ್ಲ. ಇವತ್ತು ಮಕ್ಕಳುಗಳನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಕೆಲಸ ಮಾಡಬೇಕಾದ್ರೆ ಮಕ್ಕಳನ್ನು ಪಾಲನೆ ಮಾಡೋಕ್ಕೆ ಬೇಕಾಗಿರುವಂಥ ಶಿಶುಪಾಲನಾ ಕೇಂದ್ರಗಳಿರೋದಿಲ್ಲ, ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ. ಅದರ ಆಚೆಗೆ ಇವತ್ತು ದುಡಿಯುವಂಥ ಕೆಲಸದ ಅವಧಿಯನ್ನು 18 ಗಂಟೆಗಳ ಕಾಲಕ್ಕೆ ಏರಿಕೆ ಮಾಡಲಾಗಿದೆ. ಈ ಎಲ್ಲವೂ ಕೂಡ ಮಹಿಳೆಯ ಕೆಲಸವನ್ನು ಕಷ್ಟಮಯವಾಗಿಯೇ ಸವಾಲಾಗಿಯೇ ಬಿಂಬಿಸ್ತಾ ಹೋಗ್ತಾ ಇದೆ ಬಿಟ್ಟರೆ ಅವಳಿಗೆ ನಿರಾಳ ಮಾಡುವಂಥ ಒಂದೇ ಒಂದು ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಸೊ ಇಂತಹ ಸಂದರ್ಭವನ್ನು ಎದುರಿಸ್ತಾನೆ ಮಹಿಳೆ ಆರ್ಥಿಕತೆಗೂ ಕೂಡ ಕೊಡುಗೆಯನ್ನು ಕೊಡ್ತಾ ಈ ಒಂದು ಸಮಾಜಕ್ಕೆ ಕಾರ್ಮಿಕರನ್ನು ಉತ್ಪಾದನೆ ಮಾಡುವಂಥ ಕೆಲಸದಲ್ಲಿ ಮಹಿಳೆ ತೊಡ್ಕೊಂಡಿದ್ದಾಳೆ. ಇವತ್ತು ಸಂತಾನೋತ್ಪತ್ತಿ ಇರ್ಬೋದು, ಶಿಶುಪಾಲನೆ ಇರ್ಬೋದು, ಎರಡೂ ಕೂಡ ಮರು ಉತ್ಪಾದನೆಯ ಒಂದು ಪ್ರಮುಖವಾಗಿರುವಂತಹ ಘಟ್ಟ. ಅದನ್ನು ಕೂಡ ಈ ಅಭಿವೃದ್ಧಿಯ ಸಂಕೇತವಾಗಿಯೇ ಪರಿಗಣಿಸಬೇಕು. ಆದರೆ ಅದು ಯಾವುದನ್ನು ಕೂಡ ಆರ್ಥಿಕತೆ ಅಥವಾ ಅಭಿವೃದ್ಧಿಯ ಸಂಕೇತ, ಮರು ಉತ್ಪಾದನೆ ಸಂಕೇತ ಅಂತ ಹೇಳಿ ಪರಿಗಣನೆಗೆ ತಗೊಳ್ಳದೇ ಇರುವಂಥ ಈ ಸಮಾಜ ಹೆಣ್ಣನ್ನು ಅವಳ ದೇಹದ ಕಾರಣಕ್ಕೆ, ಮುಟ್ಟಿನ ಕಾರಣಕ್ಕೆ, ಹೆರಿಗೆಯ ಕಾರಣಕ್ಕೆ ಕೀಳಾಗಿ ನೋಡ್ತಾ ಅವಳು ನೀನು ಸಬಲೆ ಅಂತ ಅನ್ನಿಸ್ಕೊಳ್ಬೇಕು ಅಂತಂದರೆ ಎಲ್ಲ ಥರದ ಒಂದು ಸಂಕಷ್ಟಗಳು ಮತ್ತು ಸವಾಲುಗಳನ್ನು ಎದುರಿಸ್ತಾನೆ. ಯಾವುದೇ ಥರದ ಆರೋಗ್ಯ ಪರಿಸ್ಥಿತಿ, ದೇಹ ಸ್ಥಿತಿ ಏನೇ ಇದ್ರೂ ನೀನು ಸೂಪರ್ ವಿಮೆನ್ ಆಗಬೇಕು ಅಂತ ಹೇಳಿ ಅವಳು ತಲೆ ಒಳಗಡೆ ತುಂಬಿ ಇವತ್ತು ಆ ಥರ ಸೂಪರ್ ವಿಮೆನ್ ಆಗಬೇಕು ಅಂತ ಹೋದಂಥ ಹಲವಾರು ಹೆಣ್ಮಕ್ಳುಗಳು ಸೂಪರ್ ವಿಮೆನ್ ಸಿಂಡ್ರೋಮ್ ಅನ್ನೋಂಥ ಕಾಯಿಲೆಗಳಿಗೂ ಕೂಡ ತುತ್ತಾಗಿ ತಮ್ಮನ್ನು ತಾವು ತಮ್ಮ ದೇಹವನ್ನು, ಮನಸ್ಸನ್ನು ಎರಡನ್ನೂ ಕೂಡ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕಾಗದೆ, ಕೆಲಸವನ್ನು ನಿರ್ವಹಿಸ್ಕೊಳ್ಳೋಕ್ಕಾಗದೆ ಏನೋ ಸಮಸ್ಯೆಗಳು ಸಿಕ್ಕಿ ಅಂತ್ಯವನ್ನು ಕೂಡ ಕಾಣ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಥರದ ಒಂದು ಕೆಟ್ಟ ಪರಿಸ್ಥಿತಿಯನ್ನು ತಂದೊಡ್ಡಿರುವಂಥ ಕಾಲಘಟ್ಟದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳೇ
ಸಿಗದೇ ಇದ್ರೂ ಕೂಡ, ಕೆಲಸದ ಅವಧಿ ಜಾಸ್ತಿ ಆಗಿದ್ರೂ ಕೂಡ ಇವತ್ತು ಮನೆಯ ಒಳಗಡೆ ಹೊರಗಡೆ 3 ಪಟ್ಟು ಶ್ರಮವನ್ನು ಹಾಕಿ ದುಡಿತಿರುವಂಥ ಹೆಣ್ಣು ಮಕ್ಕಳುಗಳು ತಾವು ಕೀಳಲ್ಲ, ನಾವು ಬಲಿಷ್ಠವಾಗಿರುವಂಥವ್ರು ಅನ್ನುವಂತಹ ಅಳತೆಗೋಲ್ನಲ್ಲಿ ಹಳಿಲಿಕ್ಕೆ ಇರುವಂಥ ಸಾಧನ ಮುಟ್ಟು ಅನ್ನುವಂಥದ್ದನ್ನು ಇವತ್ತು ಚರ್ಚೆಗೆ ತಂದು ನಿಲ್ಲಿಸಿದ್ದಾರೆ. ಅವರ ಮುಟ್ಟಿಂದ ಅವರು ಬಲವಂತರ ಅಥವಾ ಅಸಬಲರ ಅಂತ ಹೇಳಿ ತೀರ್ಮಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಕೊರೋನಾದಂಥ ಕಾಲಘಟ್ಟವನ್ನು ನಾವು ನೋಡಿದ್ದೀವಿ. ಕೊರೋನಾದಲ್ಲಿ ನಿಜವಾಗ್ಲೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಯಾರಾದರೂ ದುಡಿದಿರೋಂಥವ್ರು ಇದ್ದಾರೆ ಅಂದರೆ ಅದ್ರಲ್ಲಿ ಮಹಿಳೆಯರ ಪಾತ್ರ ಬಹಳ ಹೆಚ್ಚಿದೆ. ತುಂಬ ಜನರನ್ನ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಪ್ರಧಾನಿ ಮೋದಿ ಅವ್ರ ಸರ್ಕಾರ ಅಭಿನಂದಿಸ್ತು, ಹೂವಿನ ಒಂದು ಸರಮಾಲೆಗಳನ್ನೇ ಹಾಕ್ತು, ಸುರಿಮಳೆಯನ್ನೇ ಸುರಿಸ್ತು. ಆದರೆ ಮಹಿಳೆಯರ ಶ್ರಮವನ್ನು ಅವತ್ತಿಗೂ ಕೂಡ ಗುರುತಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಕೊರೋನಾ ವಾರಿಯರ್ಸ್ ಆಗಿ ದುಡಿದಿರೋದ್ರಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಪೌರಕಾರ್ಮಿಕ ಮಹಿಳೆಯರಿದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ, ದಾದಿಯರಿದ್ದಾರೆ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಡಬಲ್ ತ್ರಿಬಲ್ ಡ್ಯೂಟಿಗಳನ್ನು ಮಾಡಿದ್ದಾರೆ. ಸೊ ಹಂಗಾಗಿ ಹೆಣ್ಣು ಮಕ್ಕಳು ಸಬಲರ ಅಬಲರ ಅಂತ ಹೇಳಲಿಕ್ಕೆ ಕಾಲದಿಂದಲೂ ಕೂಡ ಮಹಿಳೆಯರು ಅದನ್ನು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಮುಟ್ಟಿನ ಅಳತೆಗಳನ್ನು ಇಟ್ಕೊಂಡು ಹೆಣ್ಮಕ್ಳು ಬಲಾಢ್ಯರ ಅಥವಾ ಕೀಳ, ಪುರುಷನಷ್ಟು ಸರಿಸಮ ಇರುವಂಥವ್ರ ಅಥವಾ ಅಸಬಲೆಯರ ಅಂತ ಹೇಳಿ ತೀರ್ಮಾನ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಜೊತೆಗೆ ಇವತ್ತು ಇದೇ ಸೂರ್ಯಕಾಂತ್ ನ್ಯಾಯಮೂರ್ತಿಗಳು ಹೇಳ್ತಾರೆ, ಮುಟ್ಟಿನ ರಜೆಯನ್ನು ಕಾನೂನಾತ್ಮಕಗೊಳಿಸಿ ಕಡ್ಡಾಯ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾರಾದರೂ ಪ್ರೈವೇಟ್ ಕಂಪನಿಯವರು ಅವರಾಗಿದ್ದವರೇನೆ ವಾಲಂಟ್ರಿಯಾಗಿ ಹೆಣ್ಮಕ್ಳುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ರೆ ಸ್ವಾಗತ ಮಾಡುವಂಥದ್ದು. ಆದರೆ ಅದನ್ನು ಕಡ್ಡಾಯ ಮಾಡಲಿಕ್ಕೆ ಅಥವಾ ಕಾನೂನಾತ್ಮಕವಾಗಿ ಕಡ್ಡಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸೂರ್ಯಕಾಂತ್ ಅವರು ಹೇಳಿದ್ದಾರೆ. ಇವತ್ತು ಯಾಕೆ ಅದು ಕಾನೂನಾತ್ಮಕ ಆಗಬೇಕು ಅಂತ ಹೇಳೋದಾಯಿತು ಅಂತಂದರೆ, ದ ಹಿಂದೂ ಬಿಸ್ನೆಸ್ ಲೈನ್ ಅನ್ನುವಂಥ ಒಂದು ಪತ್ರಿಕೆ 2019ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದೆ. ಮಹಾರಾಷ್ಟ್ರದಲ್ಲಿ ಕಬ್ಬು ಕಡಿಯೋದಕ್ಕೆ ಅಂತ ಹೇಳಿ ಹೋಗ್ತಿದ್ದಂಥ ಹೆಣ್ಮಕ್ಳುಗಳು, ವಲಸೆ ಬರ್ತಿದ್ದಂಥ ಹೆಣ್ಮಕ್ಳುಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಂತಹ ಏಜೆಂಟ್ಗಳೇನಿದ್ದಾರೆ ಅವರು ಮುಟ್ಟಾದಂಥ ಸಂದರ್ಭದಲ್ಲಿ ಒಂದೇ ಒಂದಿನ ರಜಾ ಹಾಕಿದ್ರು ಅಂತಂದರೆ 500 ರೂಪಾಯಿ ಫೈನ್ ಕಟ್ಟಬೇಕಾಗಿತ್ತು. ಜೊತೆಗೆ ಅವತ್ತಿನ ಕೆಲಸದ ಕೂಲಿನೂ ಕೂಡ ಸಿಗ್ತಾ ಇರಲಿಲ್ಲ. ಸೊ ಈ ಥರದ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿದಂಥ ಹೆಣ್ಮಕ್ಳುಗಳು 500 ರೂಪಾಯಿ ಫೈನೂ ಕಟ್ಟಿ, ಕೆಲಸನೂ ಇಲ್ಲದೆ, ಸಂಬಳನೂ ಇಲ್ಲದೆ ಇರುವಂತಹ ಒಂದು ಇದನ್ನು ನಾವು ಯಾಕೆ ಎದುರಿಸಬೇಕು ಅಂತ ಹೇಳಿ 4605 ಹೆಣ್ಣು ಮಕ್ಕಳುಗಳು ಮುಟ್ಟಿನ ರಜೆ ಸಿಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರನೇ ತಮ್ಮ ಗರ್ಭಕೋಶವನ್ನೇ ತೆಗೆಸಿ ಬಿಸಾಕಿದ್ದಾರೆ. ಇದು ವರದಿಯಿಂದ ಸಾಬೀತಾಗಿರುವಂಥದ್ದು, ಪತ್ರಿಕೆ ಸುದ್ದಿ ಮಾಡಿರುವಂಥದ್ದು. ಅಂದರೆ ನ್ಯಾಯಮೂರ್ತಿಗಳು ಹೇಳ್ತಾರೆ, ತಾವೇನೆ ವಾಲಂಟ್ರಿಯಾಗಿ ಮುಟ್ಟಿನ ರಜೆಯನ್ನು ಘೋಷಣೆ ಮಾಡಿದ್ರೆ ಅದು ಸ್ವಾಗತಾರ್ಹ, ಕಾನೂನುಬದ್ಧಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದರೆ ಇಂಥ ಎಲ್ಲ ಸಂದರ್ಭಗಳನ್ನು ಪರಿಗಣನೆ ತಗೊಂಡ್ರೆ ಅದನ್ನು ಕಾನೂನುಬದ್ಧವಾಗಿ ಜಾರಿ ಮಾಡಬೇಕಾಗುತ್ತೆ. ಇವತ್ತು ನಾವು ನೋಡ್ಬೋದು, ಬರೀ ಅದು ಮಹಾರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಕೂಡ ನಾವು ಸರ್ವೆ ನಡೆಸಿದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಉದ್ಯೋಗವನ್ನು ಹರಿಸಿ ಬರ್ತಿರುವಂಥವರಲ್ಲಿ ಮಹಿಳೆಯರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ, ಅಲೆಮಾರಿಗಳ ರೀತಿಯಲ್ಲಿ. ಇವತ್ತು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಮಕ್ಳುಗಳ ಪರಿಸ್ಥಿತಿ ಇರ್ಬೋದು, ಮಾಲ್ಗಳಲ್ಲಿ ಇರ್ಬೋದು, ಪೆಟ್ರೋಲ್ ಬಂಕ್ಗಳಲ್ಲಿ ಇರ್ಬೋದು. ಮಹಿಳೆಯರು ಇಲ್ಲದೇ ಇರುವಂತಹ ವಲಯವನ್ನು, ಜಗತ್ತನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವ? ನೀವು ಮಹಿಳೆಯರನ್ನು ಕೆಲಸಕ್ಕೆ ತಗೊಳ್ಳೋದಿಲ್ಲ ಅಂತ ತೀರ್ಮಾನ ಮಾಡೋದೇ ಆಯಿತು ಅಂತಂದರೆ ಇವತ್ತು ಸಾವಿರಾರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಬಾಗಿಲು ಮುಚ್ಕೊಂಡು ಹೋಗಬೇಕಾಗುತ್ತೆ. ಇವತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಅತಿ ಹೆಚ್ಚು ಶ್ರಮ ಹಾಕಿ ದುಡಿತಿರುವಂಥವರಲ್ಲಿ 4 ರಿಂದ 5 ಲಕ್ಷ ಮಹಿಳೆಯರೇ ಹೆಚ್ಚು. ಸೊ ಇವತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಯೂರಿನ್ ಪಾಸ್ ಮಾಡಲಿಕ್ಕೆ